ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಪಂಚಾಯತ್ ಹುನಗುಂದ ಹಾಗೂ ಸಾರ್ವಜನಿಕಾಸ್ಪತ್ರೆ ಹುನಗುಂದ ಇಲಕಲ್ಲ ಉಭಯ ತಾಲೂಕುಗಳ ವತಿಯಿಂದ ದಿನಾಂಕ ಜೂನ್ 28, 2026 ರಂದು ಜರುಗುವ ಪಲ್ಸ ಪೋಲಿಯೋ ಅಭಿಯಾನ ಪ್ರಯುಕ್ತ ತಾಲೂಕು ಮಟ್ಟದ 24 ಅಂತರ ಇಲಾಖಾ ಸಮನ್ವಯ ಸಮಿತಿಯ ಪೂರ್ವಭಾವಿ ಸಭೆಯು ದಿನಾಂಕ ಜೂನ್ 25, 2026 ರಂದು ಸಾಯಂಕಾಲ 4 ಗಂಟೆಗೆ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಹುನಗುಂದ ತಾಲೂಕಾ ಸಾರ್ವಜನಿಕಾಸ್ಪತ್ರೆಯ ಆರೋಗ್ಯಾಧಿಕಾರಿಗಳಾದ ಎಸ್ಎಸ್ ಅಂಗಡಿರ ಉಪಸ್ಥಿತಿಯಲ್ಲಿ ತಹಶೀಲ್ದಾರ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿತು. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಎಸ್ಎಸ್ ಅಂಗಡಿರು ಮಾತನಾಡಿ, ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದಿಂದ ಉಭಯ ತಾಲೂಕುಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಹುಟ್ಟಿನಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ನಿವಾರಣಾ ಲಸಿಕೆ ಹಾಕಲಾಗುತ್ತಿದೆ. ಹಾಗೂ ಕಾರ್ಯಕ್ರಮ ಮಾಡುವ ಉದ್ದೇಶೆಂದರೆ ನೆರೆಯ ದೇಶಗಳಾದ ಪಾಕಿಸ್ತಾನ, ಅಫಘಾನಿಸ್ತಾನ ಸೇರಿ ಇತರೆ ರಾಷ್ಟ್ರಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದರು. ನಂತರ ಕಾರ್ಯಕ್ರಮ ಯಶಸ್ವಿಯಾಗಿಸಲು ವಿದ್ಯುತ್ ಕೊರತೆ ಹಾಗೂ ಲಸಿಕೆ ಸಾಗಾಣಿಕೆಗೆ ವಾಹನಗಳ ಸೌಲಭ್ಯದ ಕೊರತೆಯಿದೆ. ಹಾಗಾಗಿ ತಹಶೀಲ್ದಾರರು ಈ 2 ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ನಂತರ ತಹಶೀಲ್ದಾರರು ಲಸಿಕಾ ಕಾರ್ಯಕ್ರಮಕ್ಕೆ ಮಾಡಿಕೊಂಡ ಪೂರ್ವಸಿದ್ಧತೆ ಬಗ್ಗೆ ಹೇಳಲಾದ ಮಾಹಿತಿಗೆ ಹಿರಿಯ ಆರೋಗ್ಯ ಮೇಲ್ವಿಚಾರಕಾಧಿಕಾರಿಗಳಾದ ಜಿಬಿ ಭದ್ರಣ್ಣವರರು ಮಾಹಿತಿ ನೀಡುತ್ತಾ, ಹುನಗುಂದ ತಾಲೂಕಿನ ಗ್ರಾಮೀಣ ಜನಸಂಖ್ಯೆ 1,38,837 ಹಾಗೂ ಹುಟ್ಟಿನಿಂದ 5 ವರ್ಷೊಳಗಿನ ಮಕ್ಕಳ ಸಂಖ್ಯೆ 11,831 ಇವೆ. ಹಾಗೂ ಒಟ್ಟು ಲಸಿಕಾ ಕೇಂದ್ರಗಳ ಸಂಖ್ಯೆ 104, ಸಂಚಾರಿ ತಂಡಗಳು 11, ಬಸ್ ನಿಲ್ದಾಣಗಳು ಮತ್ತು ಇತರೆ 3 ಇವೆ. ಹಾಗೂ ಹುನಗುಂದ ನಗರ ಪ್ರದೇಶದ ಜನಸಂಖ್ಯೆ 54,606 ಹಾಗೂ ಹುಟ್ಟಿನಿಂದ 5 ವರ್ಷೊಳಗಿನ ಮಕ್ಕಳ ಸಂಖ್ಯೆ 4,934 ಹಾಗೂ ಒಟ್ಟು ಲಸಿಕಾ ಕೇಂದ್ರಗಳ ಸಂಖ್ಯೆ 35, ಸಂಚಾರಿ ತಂಡಗಳು 5, ಬಸ್ ನಿಲ್ದಾಣಗಳು ಮತ್ತು ಇತರೆ 2 ಇರುವುದನ್ನು ಪ್ರಸ್ತಾಪಿಸಿದರು. ನಂತರ ಇಲಕಲ್ಲ ತಾಲೂಕಿನ ಗ್ರಾಮೀಣ ಜನಸಂಖ್ಯೆ 1,09,236 ಹಾಗೂ ಹುಟ್ಟಿನಿಂದ 5 ವರ್ಷೊಳಗಿನ ಮಕ್ಕಳ ಸಂಖ್ಯೆ 9,144 ಹಾಗೂ ಒಟ್ಟು ಲಸಿಕಾ ಕೇಂದ್ರಗಳ ಸಂಖ್ಯೆ 68 ಹಾಗೂ ಸಂಚಾರಿ ತಂಡಗಳು 2, ಬಸ್ ನಿಲ್ದಾಣಗಳು ಮತ್ತು ಇತರೆ 3 ಇರುವುದರ ಬಗ್ಗೆ ಮಾಹಿತಿ ನೀಡಿದರು. ನಂತರ ಇಲಕಲ್ಲ ನಗರ ಪ್ರದೇಶದ ಜನಸಂಖ್ಯೆ 70,893 ಹಾಗೂ ಹುಟ್ಟಿನಿಂದ 5 ವರ್ಷೊಳಗಿನ ಮಕ್ಕಳ ಸಂಖ್ಯೆ 9,169 ಹಾಗೂ ಒಟ್ಟು ಲಸಿಕಾ ಕೇಂದ್ರಗಳ ಸಂಖ್ಯೆ 34 ಹಾಗೂ ಸಂಚಾರಿ ತಂಡಗಳು 2 ಹಾಗೂ ಬಸ್ ನಿಲ್ದಾಣಗಳು ಮತ್ತು ಇತರೆ 2 ಇವೆ. ನಂತರ ಹುನಗುಂದ ಇಲಕಲ್ಲ ಉಭಯ ತಾಲೂಕುಗಳ ಒಟ್ಟು ಜನಸಂಖ್ಯೆ 3,73,572 ಇದ್ದರೆ ಹುಟ್ಟಿನಿಂದ 5 ವರ್ಷೊಳಗಿನ ಮಕ್ಕಳ ಸಂಖ್ಯೆ 35,078 ರಷ್ಟಿದೆ. ಹಾಗೂ ಒಟ್ಟು ಲಸಿಕಾ ಕೇಂದ್ರಗಳ ಸಂಖ್ಯೆ 259 ಹಾಗೂ ಮೊಬೈಲ್ ಟೀಮ್ಸ್ 12, ಸಂಚಾರಿ ತಂಡಗಳು 28 ಹಾಗೂ ಇತರೆ 11 ಹಾಗೂ ಒಟ್ಟು ಎಲ್ಲ ಲಸಿಕಾ ತಂಡಗಳ ಸಂಖ್ಯೆ 282ಗಳಿರುವುದರ ಅಂಕಿಅಂಶಗಳ ಮಾಹಿತಿ ನೀಡಿದರು. ನಂತರ ತಹಶೀಲ್ದಾರರು ಲಸಿಕೆ ಅಭಿಯಾನಕ್ಕೆ ಇರುವ ಕೊರತೆಯನ್ನು ನೀಗಿಸಿಕೊಡಲಾಗುವುದು, ಅದಕ್ಕೆ ತಕ್ಕಂತೆ ಪ್ರತಿಶತ 100ರಷ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನಿರ್ದೇಶನ ನೀಡಿದರು. ನಂತರ ಪೋಲಿಯೋ ಮುಕ್ತ ದೇಶ ನಿರ್ಮಾಣಕ್ಕಾಗಿ ಈ ಲಸಿಕಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದು ಪ್ರತಿಯೊಬ್ಬ ಭಾರತೀಯನ ಹೊಣೆಗಾರಿಕೆಯಾಗಿದೆ. ಆ ನಿಟ್ಟಿನಲ್ಲಿ ಈ ಅಭಿಯಾನದ ಯಶಸ್ಸಿಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಸಂಘ ಸಂಸ್ಥೆಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು, ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಸಭೆಯಲ್ಲಿ ಇಲಕಲ್ಲ ನಗರ ಸಭೆಯ ಪೌರಾಯುಕ್ತರಾದ ಶ್ರೀನಿವಾಸ ಜಾದವರು ವೇದಿಕೆ ಅಲಂಕರಿಸಿದರೆ, ತಾಲೂಕಿನ ಎಲ್ಲ 24 ಅಂತರ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಏನೈತಿ ಗ್ರಾಮೀಣ ಪ್ರದೇಶದಲ್ಲಿ 95% ನಾವು ಮುಟ್ಟಬೇಕಂತಂದ್ರೆ ಎಲ್ಲ ತಮ್ಮ ಏನು ಅಂತರ ಇಲಾಖಾ ಸಮನ್ವಯ ಸಮಿತಿ ಸಭೆಯಲ್ಲಿರ್ತಕ್ಕಂಥ ಎಲ್ಲ ತಮ್ಮೆಲ್ಲರ ಸಹಕಾರದಿಂದ ನಾವು ಯಶಸ್ಸನ್ನು ಸಾಧಿಸ್ತೀವಿ ಸರ್. ಅದಕ್ಕೆ 4:30 ಗಂಟೆವರೆಗೂ ಪೋಲಿಯೋ ಬೂತಿನಲ್ಲಿ ಒಂದೇ ಸ್ಥಳದಲ್ಲಿ ನಾವು ಏನೈತಿ ಮಕ್ಕಳಿಗೆ ಪೋಲಿಯೋನೇ ಹಾಕ್ತೀವಿ ಸರ್. ನೆಕ್ಸ್ಟ್ ಡೇ ಏನೈತಿ ಮನೆ ಭೇಟಿ ಅಂದ್ರೆ ಉಳಿದ ಮಕ್ಕಳನ್ನ ಏನೈತಿ ಊರಿಗೆ ಹೋಗಿರಲಿ ಅಥವಾ ಹುಷಾರಿಲ್ಲ ಹಾಸ್ಪಿಟಲ್ ಅಂತ ಮಕ್ಕಳನ್ನ ಹುಡುಕಿ ಏನೊಂದು 4-5% ಮಕ್ಕಳು ಉಳಿದಿರ್ತಾವೆ. ಉಳಿದ 3 ದಿನಗಳಲ್ಲಿ ಪ್ರತಿದಿನ 100ರಿಂದ 150 ಮನೆಗಳಂತೆ ಒಂದು ಇಡೀ ಕ್ಷೇತ್ರ ಎಷ್ಟು ಇರುತ್ತೆ ಅದೊಂದು ಈ ಮೊಬೈಲ್ ಟೀಮ್ ಏನೈತಿ ಕಂಟಿನ್ಯೂಸ್ ಆಗಿ 3 ದಿನಗಳ ಕಾರಣ ಕೂಡ ಆ ಒಂದು ಏನು ರೋಡ್ ವರ್ಕರ್ಸ್ ಇವೆಲ್ಲ ಇರ್ತಾರೆ
ಆ ಒಂದು ಕ್ಷೇತ್ರಕ್ಕೆ ಹೋಗಿ ಯಾವುದೇ ಮಗು ಪೋಲಿಯೋದಿಂದ ವಂಚಿತ ಆಗಬಾರ್ದು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತೀವಿ ಸರ್. ಅದಕ್ಕೋಸ್ಕರ ನಮ್ಮ 17 ಸಂಸ್ಥೆಗಳಲ್ಲಿ ಸರ್ ಏನ ಲಸಿಕೆ ಇರುತ್ತೆ ಇದು ಪೊಟೆನ್ಸಿ ಹೋಗಬಾರ್ದು ಅಂತಂದ್ರೆ ನಾವು ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿ ಸಪ್ಲೈ ಬೇಕಾಗ್ತದೆ ಸರ್. ಕೆವಿ ಅವೇ ಯಾರಾದ್ರೂ ಡಿಸಿ ಸರ್ ಸಾಹೇಬ್ರ ನೇತೃತ್ವದೊಳಗೆ ಡೆಬ್ಯೂಟ್ ಮಾಡಿರ್ತಾರೆ. ದಯವಿಟ್ಟು ಈ ಟೈಮ್ ಕೊಟ್ಟು ಕಳಿಸ್ಬಿಡ್ರಿ. ಸಾಯಂಕಾಲ 3 ಮೊಬೈಲ್ ಟೀಮ್ ಅದೇ ಅಲ್ಲ ಇಡೀ ಇದಕ್ಕ ಬೇಕು ಸರ್. 12 ಬೇಕು. ಮತ್ತೆ ಈ ವ್ಯಾಕ್ಸಿನ್ಸ್ ಏನ್ ಟೈಮ್ ನಮಗ ರೀಚ್ ಮುಟ್ಟಿಸ್ಬೇಕಪ್ಪ ಅಂತಂದ್ರೆ ವಾಹನಗಳ ಅವಶ್ಯಕತೆ ಇರುತ್ತೆ ಸರ್ ನಮ್ಗೆ. ಅದಕ್ಕೆ ಸ್ವಲ್ಪ ಯಾವ್ಯಾವ ಡೆಬ್ಯೂಟ್ ಮಾಡ್ತಾರೆ ದಯವಿಟ್ಟು ಇನ್ ಟೈಮ್ ಕೊಟ್ಟು ಕಳಿಸ್ಬಿಡ್ರಿ. ಅಷ್ಟಾಗತ್ತ ಬರ್ತಂದ್ರೆ ಏನ್ ತೊಂದರೆ ಇಲ್ಲ ಸರ್. ಅದೊಂದು ನಮ್ಗೆ ಸರ್ SIR ಸರ್ ಸರ್ವೆ ಸಂಬಂಧ ಮೊನ್ನೆ ಅಂತಾನೆ 2 ತಿಂಗಳ ಹಿಂದೆ ಮತ್ತೆ ನಮ್ಮ ನೆರೆಯ ದೇಶ ಪಾಕಿಸ್ತಾನದಲ್ಲಿ ಮತ್ತೆ ವೈಲ್ಡ್ ಪೋಲಿಯೋ ವೈರಸ್ ಅಂತ ಸರ್ 2 ಟೈಪ್ಸ್ ಆಫ್ ವೈರಸ್ ಬರ್ತಾವ. ಆ ವೈಲ್ಡ್ ಪೋಲಿಯೋ ವೈರಸ್ ಮೀಟಿಂಗ್ ಕರೆದಿದ್ದೀವಿ. ನೀವು ಬಂದಿಲ್ಲ, ನಿಮ್ಮ ಸಿಬ್ಬಂದಿಯಿಂದ ಒಂದು ಮೀಟಿಂಗ್ ಅಟೆಂಡ್ ಆಗಬೇಕು. ಮುಖಾಮುಖಿ 28th ಪೋಲಿಯೋ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ನೋಡ್ಕೊಳ್ರಿ. ಆ ದಿವಸ ಕರೆಂಟ್ ಎಲ್ಲಿಯೂ ಲ್ಯಾಪ್ಸ್ ಆಗಬಾರ್ದು. ಯಾಕಂದ್ರೆ ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಅದು ಪೊಟೆನ್ಸಿ ಲಾಸ್ ಆಗ್ತದೆ. ಬೇಕು 20 ವೆಹಿಕಲ್ ಕಳೆದ ಬಾರಿ ನಾವು ಡಿಸೆಂಬರ್ ಜನವರಿಯಲ್ಲಿ ದೇಶಾದ್ಯಂತ ಪೋಲಿಯೋ ವ್ಯಾಕ್ಸಿನ್ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದು ಹುಡುಗನ್ ತಾಲೂಕಿನಲ್ಲಿ ಅತಿ ಸಕ್ಸಸ್ಫುಲ್ ಆಗಿ ಅತಿ ಹೆಚ್ಚಿನ ಪ್ರತಿಶತವಾಗಿ ವ್ಯಾಕ್ಸಿನೇಷನ್ ಅನ್ನು ನಾವು ಮಾಡಿದ್ದೇವೆ. ಸೊ ಅದೇ ಕಂಟಿನ್ಯೂ ಮಾಡಿಕೊಂಡು ಈ ಸರಿ ಕೂಡ ಹೆಚ್ಚಿನ ಪ್ರತಿಶತದಲ್ಲಿ ನಮ್ಮ ತಾಲೂಕಿನಲ್ಲಿ ಹಾಗೂ ವಿಕ್ಕಲ್ ತಾಲೂಕಿನಲ್ಲಿ ಹೆಚ್ಚಿನ ಪ್ರತಿಶತದಲ್ಲಿ ವ್ಯಾಕ್ಸಿನ್ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ತೋರಿಸಬೇಕು. ವೆಹಿಕಲ್ಸ್ ಏನಿದೆ ಆ ದಿವಸ ಹೆಂಗೂ ಸಂಡೇ ಇದೆ. ನೀವು ಯಾವುದೇ ಇಲಾಖೆಯವರು ನಿಮಗೆ ಏನಾದರೂ ಎಂಟ್ರೆನ್ಸಸ್ ಮಾಡಿದರೆ ನನಗೆ ಕಾಲ್ ಮಾಡಿ, ನಾನು ಅವತ್ತೇ ಮಾತಾಡ್ತೀನಿ. ಎಲ್ಲ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳಿದ್ರೆ ಸಂಡೇ ಇರೋದ್ರಿಂದ ನಿಮ್ಮ ಇಲಾಖೆಯದ್ದು ಕೆಲಸಗಳು ಆದಷ್ಟು ಇರೋದಿಲ್ಲ. ನಿಮ್ಮ ವೆಹಿಕಲ್ ಅನ್ನು ಅಲಾಟ್ ಮಾಡಿದಾರೆ ಅಂದರೆ ಇಮಿಡಿಯೇಟ್ ಆಗಿ ಕಳಿಸ್ಬೋದು. ಇದು ವೆಹಿಕಲ್ ಬಗ್ಗೆ ಆಯಿತು. ವ್ಯಾಕ್ಸಿನ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ. ಪ್ರೆಗ್ನೆನ್ಸಿ ಎಲ್ಲಿ ಲೂಸ್ ಆಗಬಾರ್ದು. ಇದುವರೆಗೂ ಮಾತಾಡಿದ್ವಿ. ಈಗ ಆಮೇಲೆ ಕೆಲವೊಂದು ಕಡೆ ಅಂಗನವಾಡಿ ಕಾರ್ಯಕರ್ತರು ಏನು ಹೇಳಿದ್ರಿ, ಹಾರ್ಡ್ಲಿ ಭಾಳ ಆದ್ರೆ ಒಂದು 20-25 ಜನ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು BLO. ಓಕೆ, ಇದು SIR ವರ್ಕ್ 29-30ರಿಂದ ಶುರು ಆಗ್ತದೆ. ಸೊ ಹಿಂಗಾಗಿ ಆ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಕಟ್ನಿಟ್ಟಾಗಿ ಹೇಳ್ರಿ 28 ಮತ್ತು 29 2 ದಿವಸದಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳೋದು. ಅವ್ರ ಏರಿಯಾ ಏನಿದೆ ಕಂಪ್ಲೀಟ್ ಆಗಿ 2 ದಿವಸ ಕವರ್ ಮಾಡಕ್ಕೆ ಹೇಳೋದು. ಓಕೆ, ಸೊ ದಟ್ ಅವರು 30ನೇ ತಾರೀಕು SIR ವರ್ಕ್ ಹಂಗೆ ಇನ್ಸ್ಟ್ರಕ್ಷನ್ಸ್. ಆಮೇಲೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರು 25 ಜನ ಹೌದು. ರೂರಲ್ ಸೈಡ್ ಒಂದು ಎಷ್ಟು ಜನ ಇದೆ, 20-25 ಜನ ಅಷ್ಟೇ ಇದ್ದಾರೆ. ಅವ್ರಿಗೆ ಹೊರತುಪಡಿಸಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಕೂಡ ಫ್ರೀ ಇದೆ. ಆಮೇಲೆ ನೀವೇನು ಕೇಂದ್ರಗಳು ಮಾಡಿದಿರಿ, ಅಲ್ಲಿ ಮಕ್ಕಳನ್ನ ತಗೊಂಡ್ ಬರ್ಬೇಕು ಹೆಂಗೋ ಏನು ಅಂತ ಸರ್? ಆಕ್ಚುಲಿ ಬಹಳ ಎಕ್ಸ್ಟ್ರಾ ಹೆಲ್ಪ್ ಇದೆ ಸರ್. ಅವತ್ತು ಎಲ್ಲ ಪೌರ ಕಾರ್ಮಿಕರನ್ನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನೈತಿ ಗ್ರಾಮ ಪಂಚಾಯತಿಂದ ಹೆಲ್ಪ್ ಸಿಗುತ್ತೆ ಸರ್. ಆಮೇಲೆ ಸ್ತ್ರೀಶಕ್ತಿ ಸಂಘಗಳು ಯಾರಿದ್ರು ಹೆಲ್ಪ್ ಮಾಡ್ತಾರೆ. ಮತ್ತೆ ಅಂಗನವಾಡಿ ಆಯಾಗಳು ಫಸ್ಟ್ ಡೇ ಏನೈತಿ ಸರ್ ಮನೆ ಮನೆಗೆ ಹುಡುಕಾಟ ಮಾತಾಡ್ತಾರೆ. ಈ ರೀತಿ ಎಲ್ಲ ಕೋಆರ್ಡಿನೇಷನ್ ಇಂದ ಮಾಡಿದ್ರಲ್ಲೇ ನಮ್ದೇನೈತಿ 90% ಕವರ್ ಮಾಡ್ತೀವಿ ಸರ್. ಆಮೇಲೆ ಟಿಫನ್ ಒಂದು ಹೇಳಿ ಪಂಚಾಯತಿ ಪಂಚಾಯತಿಯವರು ಮತ್ತು ಮಾಡ್ತಾರೆ. ಲಾಸ್ಟ್ ಟೈಮ್ ಮಾಡಿದ್ರೆ 3 ಜನ ಆಮೇಲೆ ರೂರಲ್ ಸೈಡ್ ಪಂಚಾಯತಿ ಆಮೇಲೆ ಇವರು ತಾಲೂಕ್ ಪಂಚಾಯತಿ ಯಾರು ಬಂದಿಲ್ಲ.
ಅವರೆಲ್ಲರೂ ಕರ್ಕೊಂಡು ಆಯಾ ಬೂತ್ಗಳಲ್ಲಿ ಹಾಕ್ಸಕ್ಕೆ ಹೇಳಿ. ನಾವು ವಿಸಿಟ್ ಮಾಡ್ತೀವಿ. ಎಸ್ ರ್ಯಾಂಡಮ್ ಆಗಿ ಇದೆ. ಓಕೆ ಇಲ್ಲಾಂದ್ರೆ ನಾವು 100% 99% 100% ಎಲ್ಲ ಮಕ್ಕಳಿಗೆ ವ್ಯಾಕ್ಸಿನ್. ಎಸ್ ಉಳಿದ ತಾಲೂಕಿನಲ್ಲಿ 95 ಮಾಡಿದರೆ ನಾವು engage ಏ ಮಾಡಿದ್ದೀವಿ. ಇಲ್ಲ ಸರ್, ಇದು ಕಾಂಪಿಟೇಷನ್ ಇರೋದು ಸರ್ 6 ತಾಲೂಕಿಗೆ. ನಾವು ಕಂಪೇರಿಟಿವ್ಲಿ ನಮ್ದು ಮೊನ್ನೆ ಚೆನ್ನಾಗಿದೆ. ಈ 96 ಮೊಬೈಲ್ ಟೀಮ್ ಒಂದು ಮಾಡಿರೋ ಉದ್ದೇಶ ಎಲ್ಲ ಏನೈತಿ ನೆಕ್ಸ್ಟ್ ಡೇ ಸಂಡೇ ಮುಗಿದ್ಮೇಲೆ ಮಂಡೇ ಇಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಯಾವ ಮಕ್ಕಳಿಗೆ ಡ್ರಾಪ್ ಆಗಿರೋದು ಅವೆಲ್ಲ ಕವರ್ ಮಾಡ್ಕೊಂಡು ಇದನ್ನ ಮಾಧ್ಯಮಿಕರು ಕೂಡ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು. ಸೊ ಎಲ್ಲರಿಗೆಲ್ಲ ಗೊತ್ತಾಗಲಿ. ಎಲ್ಲರೂ ಸ್ವ ಇಚ್ಛೆಯಿಂದ ಮುಂದೆ ಬಂದು ಕಳಿಸ್ಕೊಡಿ, ವ್ಯಾಕ್ಸಿನೇಷನ್ ತಗೋಬೇಕು ಅಂತ ಹೇಳಿ ನಾವು ತಾಲೂಕು ಆಡಳಿತ ವತಿಯಿಂದ ಹೇಳ್ಬೋದು.